ಲೋಕಸಭಾ ಚುನಾವಣಾ ಹಿನ್ನೆಲೆಯಲ್ಲಿ ನಗರದೆಲ್ಲೆಡೆ ಫ್ಲೆಕ್ಸ್ ಬ್ಯಾನರ್ಗಳನ್ನು ತೆರವುಗೊಳಿಸಲಾಗಿದೆ. ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿರುವುದರಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಎಲ್ಲಾ ಫ್ಲೆಕ್ಸ್ ಬ್ಯಾನರ್ಗಳನ್ನು ಕಟ್ಟುನಿಟ್ಟಾಗಿ ತೆಗೆದುಹಾಕಲಾಗಿದೆ. ಇನ್ನು ಪೊಳಲಿಯಲ್ಲಿ ಬ್ರಹ್ಮ ಕಲಶೋತ್ಸವ ಹಿನ್ನೆಲೆಯಲ್ಲಿ ರಾಜಕೀಯ ಮುಖಂಡರ ಬ್ಯಾನರ್ಗಳನ್ನು ಹಾಕಲಾಗಿತ್ತು. ಈ ಬ್ಯಾನರ್ಗಳನ್ನು ಪುರಸಭಾಧಿಕಾರಿಗಳು ಇಂದು ಮುಂಜಾನೆ ತೆರವುಗೊಳಿಸಿದ್ದಾರೆ. ಚುನಾವಣಾ ನೀತಿ ಸಂಹಿತೆಯ ನೆಪವೊಡ್ಡಿ ಪೊಳಲಿ ದೇವಾಲಯದ ಬ್ರಹ್ಮ ಕಲಶೋತ್ಸವದ ಅಂಗವಾಗಿ ಹಾಕಲಾಗಿದ್ದ ಬ್ಯಾನರ್ಗಳ ತೆರವು ಸಾಕಷ್ಟು ಗೊಂದಲಗಳಿಗೆ ಕಾರಣವಾಗಿದೆ. ಬ್ರಹ್ಮಕಲಶೋತ್ಸವ ಮತ್ತು ಧಾರ್ಮಿಕ ಕಾರ್ಯಕ್ರಮಕ್ಕೆ ಹಾಕಲಾಗಿದ್ದ ಬ್ಯಾನರ್ಗಳನ್ನು ತೆರವುಗೊಳಿಸುವ ವೇಳೆ ಭಕ್ತರು ಮತ್ತು ಪುರಸಭಾಧಿಕಾರಿಗಳ ನಡುವೆ ಕೆಲ ಹೊತ್ತು ಮಾತಿನ ಚಕಮಕಿ ನಡೆದಿದೆ. ಯಾವುದೇ ರಾಜಕೀಯ ಪ್ರಚಾರದ ಉದ್ದೇಶದಿಂದ ನಾವು ಬ್ಯಾನರ್ ಅಳವಡಿಸಿಲ್ಲ. ಇಲ್ಲಿನ ಇತಿಹಾಸ ಪ್ರಸಿದ್ಧ ಮತ್ತು ಭಕ್ತರ ಭಕ್ತಿಯ ನೆಲೆಯಾದ ಪೊಳಲಿ ಬ್ರಹ್ಮ ಕಲಶೋತ್ಸವದ ಅಂಗವಾಗಿ ಇಲ್ಲಿ ಬ್ಯಾನರ್ಗಳನ್ನು ಹಾಕಲಾಗಿದೆ. ಇದನ್ನ ತೆರವು ಮಾಡಬಾರದು ಅಂತ ಭಕ್ತರು ಪುರಸಭಾಧಿಕಾರಿಗಳಿಗೆ ತಾಕೀತು ಮಾಡಿದ್ದಾರೆ. ಈ ಸಂದರ್ಭ ಕೆಲ ಹೊತ್ತು ಪುರಸಭಾ ಸಿಬ್ಬಂದಿಗಳು ಮತ್ತು ಭಕ್ತರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಸ್ಥಳಕ್ಕೆ ಬಂಟ್ವಾಳ ನಗರ ಠಾಣಾ ಎಸ್ಐ ಚಂದ್ರಶೇಖರ್ ಧಾವಿಸಿ ಪರಿಸ್ಥಿತಿ ನಿಭಾಯಿಸಿದ್ದಾರೆ. ಈ ಕುರಿತು ಭಕ್ತರು ಜಿಲ್ಲಾಧಿಕಾರಿಗೆ ದೂರು ನೀಡಿರುವ ಹಿನ್ನೆಲೆಯಲ್ಲಿ ತಾತ್ಕಾಲಿಕವಾಗಿ ತೆರವು ಕಾರ್ಯಕ್ಕೆ ಬ್ರೇಕ್ ಬಿದ್ದಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿಶೋರ್ ಹೇಳಿ. ಏನಂತ ಹೇಳಿದ್ರೆ, ಏನು ಬ್ರಹ್ಮ ಕಲಶೋತ್ಸವದ ಅಂಗವಾಗಿ ಹಾಕಿರುವಂತಹ ಫ್ಲೆಕ್ಸ್ ಅಥವಾ ಬ್ಯಾನರ್ಗಳನ್ನು ಕೂಡ ಒಂದು ಚುನಾವಣಾ ನೀತಿ ಸಂಹಿತೆಯ ಹಿನ್ನೆಲೆಯಲ್ಲಿ ಒಂದು ತೆರವುಗೊಳಿಸಿರುವಂತದ್ದು. ಇದರಿಂದಾಗಿ ಭಕ್ತರು ಮತ್ತು ಪೊಲೀಸರ ನಡುವೆ ಮಾತಿನ ಚಕಮಕಿ ಉಂಟಾಗಿರುವಂತದ್ದು. ಯಾವ ರೀತಿ ಒಂದು ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು, ಏನಾಗಿತ್ತಲ್ಲಿ? ಬಂಟ್ವಾಳ ತಾಲೂಕಿನ ಪೊಳಲಿ ಬ್ರಹ್ಮಕಲಶೋತ್ಸವದ ಅಂಗವಾಗಿ ಬಿಸಿ ರೋಡಿನ ಮುಖ್ಯ ವೃತ್ತದಿಂದ ಪೊಳಲಿವರೆಗೂ ಕೂಡ ಒಂದು ಬ್ರಹ್ಮಕಲಶೋತ್ಸವದ ಅಂಗವಾಗಿ ಫ್ಲೆಕ್ಸ್ಗಳನ್ನು ಹಾಕಲಾಗಿತ್ತು. ಆದ್ರೆ ಈ ಫ್ಲೆಕ್ಸ್ಗಳನ್ನು ಏಕಾಏಕಿ ಚುನಾವಣಾ ನೀತಿ ಸಂಹಿತೆಯ ಹಿನ್ನೆಲೆಯಲ್ಲಿ ಈ ಒಂದು ಬ್ಯಾನರ್ಗಳನ್ನು ಮುಂಜಾನೆಯ ವೇಳೆ ಪುರಸಭಾಧಿಕಾರಿಗಳು ತೆರವುಗೊಳಿಸಿರುವಂತದ್ದು. ಆ ಸಂದರ್ಭದಲ್ಲಿ ಸ್ಥಳೀಯ ಭಕ್ತರು ಪ್ರಮುಖರು ಸೇರಿ ಪುರಸಭಾಧಿಕಾರಿಗಳ ಜೊತೆ ಕೆಲವೊತ್ತು ಮಾತಿನ ಚಕಮಕಿ ಕೂಡ ನಡೆದಿರುವಂತದ್ದು. ಯಾಕೆಂತ ಹೇಳಿದ್ರೆ ಆ ಚುನಾವಣೆಯ ನೀತಿ ಸಂಹಿತೆಯ ನೀವು ಕಾನೂನನ್ನು ನಿಯಮಗಳನ್ನು ಪಾಲಿಸುವುದು ಸರಿ, ಆದ್ರೆ 2 ದಿವಸಗಳ ಗಳಲ್ಲಿ ಪೊಳಲಿಯ ದೇವಿಯ ಬ್ರಹ್ಮಕಲಶೋತ್ಸವ ಮುಗಿಯುತ್ತದೆ ಮತ್ತು ಇತಿಹಾಸ ಪ್ರಸಿದ್ಧವಾಗಿರುವಂತೆ ಪೊಳಲಿ ದೇವಾಲಯದ ಬ್ರಹ್ಮಕಲಶೋತ್ಸವದ ಅಂಗವಾಗಿ ಈ ಒಂದು ಬ್ಯಾನರ್ಗಳನ್ನು ಹಾಕಲಾಗಿದೆ. ಬಿಟ್ರೆ ವಿನಃ ಯಾವುದೇ ರಾಜಕೀಯ ಪ್ರಚಾರಕ್ಕೆ ಇದು ಹಾಕಿರುವಂತದ್ದು ಅಲ್ಲ. ಮತ್ತೆ ರಾಜಕೀಯ ಲಾಭವನ್ನು ಕೂಡ ಇದರಲ್ಲಿ ಈ ಮೂಲಕ ಪಡೆಯುವುದಿಲ್ಲ. ಆದ್ರಿಂದ ನೀವು ದಯಮಾಡಿ ಈ ಒಂದು ಬ್ಯಾನರ್ಗಳನ್ನು ತೆರವುಗೊಳಿಸಬಾರದು ಎನ್ನುವ ಒಂದು ವಿನಂತಿಯನ್ನು ಮಾಡ್ತಾರೆ. ಆದ್ರೆ ಆ ವಿನಂತಿಗೆ ಬಗ್ಗದ ಅಧಿಕಾರಿಗಳ ಜೊತೆ ಕೆಲವೊತ್ತು ಮಾತಿನ ಚಕಮಕಿ ನಡೆಯುವಂತದ್ದು. ಆ ಸಂದರ್ಭದಲ್ಲಿ ಬಂಟ್ವಾಳ ಠಾಣಾಧಿಕಾರಿ ಚಂದ್ರಶೇಖರ್ ಅವರು ಸ್ಥಳಕ್ಕೆ ಆಗಮಿಸಿ ಇವರ ಮಧ್ಯೆ ತಿಳಿಯಾದ ವಾತಾವರಣ ನಿರ್ಮಾಣ ಮಾಡುವಂತದ್ದು. ಬಳಿಕ ಜಿಲ್ಲಾಧಿಕಾರಿಗೆ ನೇರವಾಗಿ ಫೋನ್ ಕೂಡ ಮಾಡಿರುವಂತದ್ದು. ಮಾಡಿ ಈ ರೀತಿಯ ಒಂದು ಸಮಸ್ಯೆಯಲ್ಲಿ ಉಂಟಾಗಿದೆ, ಇದನ್ನು ಬಗೆಹರಿಸಬೇಕು ಸರ್ ಅಂತ ನೇರವಾಗಿ ಚಂದ್ರಶೇಖರ್ ಎಸ್ಐ ಅವರೇ ಫೋನ್ ಮೂಲಕ ಮಾತಾಡುವಂತದ್ದು. ಬಳಿಕ ಪುರಸಭಾಧಿಕಾರಿಗಳಿಗೆ ಅವರು ಮೌಖಿಕವಾಗಿ ತಾತ್ಕಾಲಿಕವಾಗಿ ತಡೆ ಹಿಡಿಯಿರಿ ಅನ್ನೋ ಒಂದು ಮಾತನ್ನು ಹೇಳಿರುವಂತದ್ದು. ಹಾಗಾಗಿ ಬಿಸಿ ರೋಡ್ನ ಸುತ್ತಮುತ್ತಲ ಜಂಕ್ಷನ್ ನಲ್ಲಿರುವಂತಹ ಬ್ಯಾನರ್ಗಳನ್ನು ತೆರವುಗೊಳಿಸಿ ಬಿಟ್ರೆ ಉಳಿದ ಕೈಕಂಬದ ವರೆಗೆ ಕೈಕಂಬದ ಅಲ್ಲಿರುವಂತಹ ಅನಂತ ಇರುವಂತಹ ಯಾವುದೇ ಬ್ಯಾನರ್ಗಳನ್ನು ಪುರಸಭಾಧಿಕಾರಿಗಳು ಮುಟ್ಲಿಲ್ಲ. ಆನಂತರ ವಾಪಸ್ ಹಾಕಿಕೊಡುವಂತೆ ಕೂಡ ಇವರು ಒತ್ತಾಯ ಮಾಡಿರುವಂತದ್ದು. ಬ್ಯಾನರ್ಗಳನ್ನು ವಾಪಸ್ ಹಾಕಿಕೊಡಿ, ಎಲ್ಲಿನ ತೆರವು ಮಾಡಿದ್ರೆ ಎಲ್ಲಾ ಬ್ಯಾನರ್ಗಳನ್ನು ವಾಪಸ್ ಹಾಕಿಕೊಡ್ಬೇಕು ಅನ್ನೋ ಒಂದು ವಿನಂತಿಯನ್ನು ಕೂಡ ಇವರು ಭಕ್ತರು ಮಾಡಿರುವಂತದ್ದು. ಆದ್ರೆ ಅದಕ್ಕಿಂತಲೂ ಹೆಚ್ಚು ಇಲ್ಲಿ ಜನರಿಗೆ ಆಕ್ರೋಶ ಯಾಕೆ ಆದಂತ ಹೇಳಿದ್ರೆ, ಎಲ್ಲ ಒಂದು ಧಾರ್ಮಿಕ ಭಾವನೆಗಳನ್ನು ಕೆರಳಿಸುವಂತ ರೀತಿಯಲ್ಲಿ ಇವರು ಬ್ಯಾನರ್ಗಳನ್ನು ತೆಗೆದು ಹಾಕಿರುವಂತದ್ದು, ಸಿಕ್ಕಲ್ಲಿ ಬಿಸಾಡಿರುವಂತದ್ದು, ಬ್ಯಾನರ್ಗಳನ್ನು ಚರಂಡಿಗೆ ಎಸೆದಿರುವಂತದ್ದು. ಆ ರೀತಿಯ ಒಂದು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗುವಂತ ರೀತಿಯಲ್ಲಿ ಇವರು ವರ್ತನೆ ಮಾಡಿದ್ದಾರೆ ಅನ್ನುವ ಆ ಒಂದು ಆಕ್ರೋಶ ಕೂಡ ಅಲ್ಲಿ ಭಕ್ತರಲ್ಲಿ ಇತ್ತು. ಹಾಗಾಗಿ ಕೆಲವೊತ್ತು ಬಿಗುವಿನ ವಾತಾವರಣ ನಿರ್ಮಾಣ ಆಗಿರುವಂತಂದ್ರೆ ಪೊಲೀಸರ ಸಕಾಲಿಕ ಮಧ್ಯಪ್ರವೇಶದಿಂದ ಯಾವುದೇ ಘಟನೆಗಳು ನಡೆದಿಲ್ಲ, ಮತ್ತೆ ಯಾವುದೇ ರೀತಿಯ ತೊಂದರೆಗಳು ಕೂಡ ಆಗಿಲ್ಲ ಅನ್ನುವಂಥದ್ದು. ಸುಭಾಷ್, ಮುಂದೆ ಯಾವ ಕ್ರಮಕ್ಕೆ ಮುಂದಾಗಿದ್ದಾರೆ ಪುರಸಭಾಧಿಕಾರಿಗಳು? ಅಂದ್ರೆ ಸದ್ಯಕ್ಕೆ ಬ್ಯಾನರ್ಗಳು ಹಾಗೆ ಇರ್ತಾವ ಅಥವಾ ಅದನ್ನು ತೆರವುಗೊಳಿಸ್ತಾರಾ?
ನಾನು ಹೇಳಿದಂತೆ ಈಗ ಏನು ಎಲ್ಲೆಲ್ಲಿ ಬ್ಯಾನರ್ಗಳು ಬಿಸಿ ರೋಡ್ನ ಸರ್ಕಲ್ ಒಂದು ಹಬ್ಬದ ವಾತಾವರಣದ ರೀತಿಯಲ್ಲಿ ಅಥವಾ ಸಂಭ್ರಮದಲ್ಲಿ ಆ ಬಿಸಿ ರೋಡ್ ಜಂಕ್ಷನ್ ಮುಖ್ಯ ವೃತ್ತ ಇತ್ತು. ಅಲ್ಲಿರುವಂತ ಎಲ್ಲಾ ಬ್ಯಾನರ್ಗಳನ್ನು ತೆಗೆದು ಅಲ್ಲಿ ಗುಂಡಿಗೆ ಇರ್ಬೋದು ಕೆಲವೊಂದು ಕಡೆ ಬಿಸಾಡಿರುವಂತದ್ದು. ಹಾಗಾಗಿ ಅಲ್ಲಿ ಜನತೆಗೆ ಮತ್ತೆ ಆಕ್ರೋಶ ಆಗಿರುವಂತದ್ದು. ಅದನ್ನು ಮತ್ತೆ ವಾಪಸ್ಸು ಕೊಂಡೋಗುವ ಒಂದು ಪ್ಲಾನ್ ಅಲ್ಲಿ ಅವರು ಮಾಡಿರ್ಬೋದು. ಆದ್ರೆ ಅವರಿಗೆ ಏನು ನೀತಿ ಸಂಹಿತೆಯ ಅವರು ಕೂಡ ಕಾನೂನು ಪ್ರಕಾರ ಎಲ್ಲಾ ಬ್ಯಾನರ್ಗಳನ್ನು ತೆರವುಗೊಳಿಸುವಂತ ಕೆಲಸಕ್ಕೆ ಅವರು ಮುಂದಾಗಿರುವಂತ. ಹಾಗಾಗಿ ಬ್ಯಾನರ್ಗಳನ್ನು ತೆರವುಗೊಳಿಸಲಿಕ್ಕೆ ಅವರು ಮುಂದಾಗಿರುವಂತ. ಆದ್ರೆ ತಾತ್ಕಾಲಿಕವಾಗಿ ಏನು ಜಿಲ್ಲಾಧಿಕಾರಿ ಆದೇಶದಂತೆ ಇವರು ಬ್ಯಾನರ್ ಅನ್ನು ಮತ್ತೆ ಯಾವುದೇ ಬ್ಯಾನರ್ಗಳನ್ನು ಕೂಡ ಮುಟ್ಲಿಲ್ಲ. ಮತ್ತೆ ಹಾಕಿಕೊಡುವ ಅಂತ ನಾವು ಪ್ರಸ್ತಾಪವನ್ನು ಮಾಡಿದ್ದೇನೆ, ವಿನಂತಿ ಮಾಡಿದ್ದೇವೆ ಅನ್ನುವಂಥದ್ದು ಭಕ್ತರು ಹೇಳಿರುವಂತ. ಆದ್ರೆ ಎಷ್ಟರ ಮಟ್ಟಿಗೆ ಹಾಕಿಕೊಡ್ತಾರಾ ಅನ್ನುವಂಥದ್ದು ಅದು ಇನ್ನಷ್ಟೇ ನೋಡ್ಬೇಕಾಗಿದೆ. ಆದ್ರೆ ಈ ಹಿಂದೆ ಕೂಡ ಬ್ಯಾನರ್ ಮುಕ್ತ ಅಂದ್ರೆ ಪ್ಲಾಸ್ಟಿಕ್ ಗೆ ನಿರ್ಬಂಧ ಮತ್ತೆ ಬ್ಯಾನರ್ಗಳನ್ನ ಹಾಕ್ಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ರು ಕೂಡ ಕೆಲವೊಂದು ಕಡೆಗಳಲ್ಲಿ ಬ್ಯಾನರ್ಗಳು ರಾರಾಜಿಸಿದ್ದವು. ಮತ್ತೆ ರಾಜಕೀಯಕ್ಕೆ ಸಂಬಂಧಪಟ್ಟ ಬ್ಯಾನರ್ಗಳು ಕೂಡ ಇಲ್ಲಿ ರಾರಾಜಿಸಿದ್ದವು. ಜೊತೆಗೆ ಇಲ್ಲಿ ಅನೇಕ ಬಾರಿ ಬ್ಯಾನರ್ ಸಂಬಂಧಪಟ್ಟಂತೆ ಅನೇಕ ವಿವಾದಗಳು ಗಲಾಟೆಗಳು ನಡೆದಿರುವಂತದ್ದು ಕೂಡ ಗೊತ್ತಿರುವಂತ. ಆ ಹಿನ್ನೆಲೆಯಲ್ಲಿ ಏನು ಇವರು ಈ ಮೊದಲೇ ಎಚ್ಚೆತ್ತುಕೊಳ್ಬೇಕಿತ್ತು. ಏನು ಧಾರ್ಮಿಕ ವಿಚಾರ ಬಿಟ್ಟು ಬೇರೆ ಬ್ಯಾನರ್ಗಳು ಕೂಡ ತೆರವುಗೊಳಿಸಿದ ಕೆಲಸವನ್ನು ಮಾಡ್ಬೇಕಿದ್ರು, ಮಾಡಲಿಲ್ಲ. ಹಾಗಾಗಿ ಮತ್ತೆ ಇದು ಸಮಸ್ಯೆಗಳು ಉದ್ಭವಾಗಿರುವಂತದ್ದು. ಶುಭಾಶಯ. ಧನ್ಯವಾದ ಕಿಶೋರ್ ನಿಮ್ಮೆಲ್ಲ ಮಾಹಿತಿಗೆ. ಬೇರೆ ರಿಪೇರಿ ಬಲ್ಲಿತ್ತು ಗಾಯಬಣ್ಣ ತಿಂಗಳು ಮಸ್ತ್ ಮನಸ್ಸಿಗೆ ಬೇನೆ ಆಗ್ತದೆ ಕೊಂಡು ಅವ್ನಿಗೆ ಧಾರ್ಮಿಕ ವಿಚಾರ ಆತ ಇದಾಯ್ತು ಪರ್ಮಿಷನ್ ತೊಂದರೆ ಮಾಡ್ತಿದ್ದೀನಿ ಅಲ್ಲ ಐತೆ ವಿಚಾರ ಹೊಡಿತೆ ಓಟು ಬತ್ತರು ಮಾಡಿದ್ದು ಒಂಜಿ ರಡ್ಡು ಬೂಜಿ ನೋಡ್ಕೊಂಡು ತೆಗೆದಾಗಿ ಅಜ್ಜ ಮಲ್ಪೊಡ್ದಿತ್ತು ಇದು ತಪ್ಪು ಒಂಜಿ ಭಾವನೆ.